ರಾಜಕಾರಣದಲ್ಲಿ ಕಾಂಗ್ರೆಸ್ ನಾಯಕರದ್ದು ಹಲವು ಚಿಂತೆ. ಪರಮೇಶ್ವರ್ಗೆ ತುಮಕೂರು ಲೋಕಸಭಾ ಟಿಕೆಟ್ ಚಿಂತೆಯಾದರೆ ಸಿದ್ದರಾಮಯ್ಯಗೆ ಮೈಸೂರು ಗೆಲುವಿನ ಚಿಂತೆ. ಕೋಲಾರದಲ್ಲಿ ಹಾಲಿ ಸಂಸದ ಕೆಎಚ್ ಮುನಿಯಪ್ಪಗೆ ನೋ ಟಿಕೆಟ್ ಬಿಸಿ ತಟ್ಟುತ್ತಿದೆ. ಈ ಸಲದ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಬಹುಮುಖ್ಯ. ಯಾಕಂದ್ರೆ ಮೋದಿಯನ್ನ ಕೆಳಗಿಳಿಸಿ ರಾಹುಲ್ ಗಾಂಧಿಯನ್ನ ಪ್ರಧಾನಮಂತ್ರಿಯನ್ನಾಗಿಸಬೇಕಿದೆ. ಈ ದಿಸೆಯಲ್ಲಿ ಎಐಸಿಸಿ ಅಧ್ಯಕ್ಷ ರಾಗಾ ಸೇರಿ ಇಡೀ ಯುವ ಪಡೆಯೇ ದೇಶಾದ್ಯಂತ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಸುತ್ತಾಡುತ್ತಿದೆ. ಆದರೆ ಪಕ್ಷದ ಆಂತರಿಕ ಕಚ್ಚಾಟ ಸ್ವಪ್ರತಿಷ್ಠೆಯಿಂದ ಪುರಾತನ ಪಕ್ಷ ಸವಕಲು ಆಗ್ತಿದೆ. ಕಾಂಗ್ರೆಸ್ ಪಕ್ಷದ ದುಸ್ಥಿತಿಗೆ ರಾಜ್ಯ ಘಟಕವು ಹೊರತೇನಲ್ಲ. ನಾಯಕರ ಆಂತರಿಕ ಕಚ್ಚಾಟ, ತಾಳಮೇಳವಿಲ್ಲದ ಮಾತುಗಾರಿಕೆ, ಸ್ವಾರ್ಥ ಮತ್ತು ಒಣಪ್ರತಿಷ್ಠೆ ಪಕ್ಷಕ್ಕೆ ಮುಳುಗು ನೀರಾಗಿ ಪರಿಣಮಿಸುತ್ತಿದೆ. ತುಮಕೂರು ಲೋಕಸಭಾ ಸ್ಥಾನಕ್ಕಾಗಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಹೈಕಮಾಂಡ್ ಮೇಲೆಯೇ ಅಸಮಾಧಾನಗೊಂಡಿದ್ದಾರೆ. ಪರಿಣಾಮ ಡೆಲ್ಲಿಯ ಪ್ರಯಾಣ ಕ್ಯಾನ್ಸಲ್ ಮಾಡಿ ಸಂಸದ ಮುದ್ದಹನುಮೇಗೌಡರು ಮಾತ್ರ ರಾಷ್ಟ್ರ ರಾಜಧಾನಿಯಲ್ಲೇ ಲಾಬಿ ನಡೆಸಿದ್ದಾರೆ. ತುಮಕೂರು ಕ್ಷೇತ್ರ ಕಾಂಗ್ರೆಸ್ ಕೈತಪ್ಪೋದ್ರ ಹಿಂದೆ ಸಿದ್ದರಾಮಯ್ಯರ ನೆರಳೇ ಇರುವುದು. ತವರು ಮೈಸೂರು ಕ್ಷೇತ್ರಕ್ಕಾಗಿ ಹಾಲಿ ಸಂಸದರಿರೋ ಕೊಟ್ಟಿದ್ದಾರೆ ಅಂತ ಆಪ್ತರ ಬಳಿ ಅಸಮಾಧಾನ ತೋಡಿಕೊಂಡಿದ್ದಾರೆ ಎನ್ನಲಾಗಿದ್ದು, ಸೋಮವಾರ ಇಡೀ ದಿನ ಎಲ್ಲೂ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ. ಈ ಕಡೆ ಸತತ 7 ಬಾರಿ ಗೆದ್ದು ಸೋಲಿಲ್ಲದ ಸರದಾರ ಅನಿಸಿಕೊಂಡಿರೋ ಕೆಎಚ್ ಮುನಿಯಪ್ಪಗೆ ಗೋ ಬ್ಯಾಕ್ ಎಂದು ಕೇಳಲಾರಂಭಿಸಿದೆ. ಸ್ವಕ್ಷೇತ್ರ ಕೋಲಾರದಲ್ಲಿ ಸಪ್ತ ಸಮಯದ ಸಂಸದ ಅನ್ನೋ ಕಿರೀಟ ಇವರ ತಲೆ ಮೇಲಿದೆ. ಆದರೂ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಅಷ್ಟೇ ಅಲ್ಲ, 10 ವರ್ಷದ ಕಾಲ ಕೇಂದ್ರ ಸಚಿವರಾಗಿದ್ದರೂ ಕ್ಷೇತ್ರಕ್ಕೆ ಕವಡೆ ಕಾಸಿನ ಕೊಡುಗೆ ಸಿಕ್ಕಿಲ್ಲ ಅಂತ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 7 ಬಾರಿ ಸಂಸದರಾಗಿ ಈ ಜನ ಆಯ್ಕೆ ಮಾಡಿದ್ದಾರೆ. ಇವತ್ತು ಈ ಒಂದು ಕ್ಷೇತ್ರಕ್ಕೆ ಗುರುತರವಾದಂತಹ ಜನರಿಗೆ ಸಹಾಯವಾಗತಕ್ಕಂಥದ್ದ ರೈತರ ಪರವಾದಂತಹ ಯಾವುದೇ ಕಾರ್ಯಕ್ರಮವನ್ನು ಕೂಡ ಸನ್ಮಾನ್ಯ ಕೆಎಚ್ ಮುನಿಯಪ್ಪ ಸಾಹೇಬರು ಮಾಡಿಲ್ಲ. ಸಪ್ತ ಸಮಯದ ಸಂಸದ ಮುನಿಯಪ್ಪ ವಿರುದ್ಧ ವಿರೋಧದ ಅಲೆ ಎದ್ದಿದ್ದು ಬೇರೆಯವರಿಗೆ ಅವಕಾಶ ಮಾಡಿಕೊಡಬೇಕು. ಈ ಬಾರಿ ಮಾಜಿ ಸಚಿವ ಎಚ್.ಸಿ. ಮಹದೇವಪ್ಪಗೆ ಟಿಕೆಟ್ ಕೊಡಬೇಕು ಎಂಬುದೇ ಎಲ್ಲರ ಅಭಿಪ್ರಾಯವಾಗಿದೆ. ಆದಾಗ್ಯೂ ಸಿಟ್ಟಿಂಗ್ ಎಂಪಿಗೆ ಟಿಕೆಟ್ ನೀಡಿದ್ರೆ ಬಹಿರಂಗ ಬಂಡಾಯದ ಎಚ್ಚರಿಕೆಯನ್ನು ನೀಡಿದ್ದಾರೆ. ತುಮಕೂರು ಕೋಲಾರದ ಕತೆ ಒಂಥರ ಆದ್ರೆ, ಈ ಕಡೆ ಚಾಮರಾಜನಗರ ಕ್ಷೇತ್ರದ ಕತೆ ಮತ್ತೊಂದು ಟೈಪ್. ಸತತ 2 ಬಾರಿಗೆ ಗೆದ್ದು ಸಜ್ಜನ ರಾಜಕಾರಣಿ ಅಂತ ಹೆಸರು ಗಳಿಸಿರೋ ಧ್ರುವನಾರಾಯಣ್ ಓಟಕ್ಕೆ ಬ್ರೇಕ್ ಹಾಕಲು ಬಿಜೆಪಿ ಮುಂದಾಗಿದೆ. ನಾನು ಸಿದ್ದರಾಮಯ್ಯ ಆಪ್ತ ಧ್ರುವನಾರಾಯಣ್ ವಿರುದ್ಧ ಕೇಸರಿ ಕಲಿಯಾಗಿ ಸ್ಪರ್ಧೆಗೆ ಇಳಿತೀನಿ ಅಂತ ಮಾಜಿ ಸಚಿವ ಶ್ರೀನಿವಾಸ್ ಪ್ರಸಾದ್ ಹೂಂಕರಿಸಿದ್ದಾರೆ. ಟಾರ್ಗೆಟ್ ಈಗ ಇರ್ತಕ್ಕಂಥದ್ದು ಎದುರಾಳಿಗ ನಾನು ಬಿಜೆಪಿಲಿದ್ದೇನೆ, ಕಾಂಗ್ರೆಸ್ ಪಕ್ಷವನ್ನು ಎದುರಿಸಬೇಕಾಗಿದೆ. ಅಲ್ಲಿ ಆ ಪಕ್ಷಕ್ಕೆ ನಾನು ಎದುರಿಸಬೇಕಾಗಿದೆ. ಸಹಜವಾಗಿ ಆ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡರು ಕೂಡ ನನಗೆ ಅನ್ಯಾಯ ಮಾಡಿದರೆ ಅದನ್ನು ಕೂಡ ನಾನು ಚುನಾವಣೆಯಲ್ಲಿ ಹೇಳಬೇಕಾಗತ್ತೆ. ಇದು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯರ ನಿದ್ದೆಗೆ ಭಂಗ ತಂದಿದೆ ಎನ್ನಲಾಗ್ತಿದೆ. ಮೈಸೂರು ಕ್ಷೇತ್ರದ ಗೆಲುವು ಸಮನ್ವಯ ಸಮಿತಿ ಅಧ್ಯಕ್ಷರಿಗೆ ಎಷ್ಟು ಮುಖ್ಯವೋ ಚಾಮರಾಜನಗರ ಕ್ಷೇತ್ರದ ಗೆಲುವು ಕೂಡ ಅಷ್ಟೇ ಮುಖ್ಯವಾಗಿದೆ. ಈ ಕಾರಣದಿಂದಲೇ ಸಿದ್ದರಾಮಯ್ಯ ಫುಲ್ ಟೆನ್ಷನ್ ಅಲ್ಲಿದ್ದಾರೆ. ಜೊತೆಗೆ ವಿಜಯಪುರ ಮತ್ತು ಬಾಗಲಕೋಟೆ ಕ್ಷೇತ್ರಗಳ ಗೆಲುವಿಗೆ ಶ್ರಮಿಸಬೇಕಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶ್ ಜಾರಕಿಹೊಳಿ ಬೇನೆ ಹೆಚ್ಚಾಗಿದೆ. ಪಕ್ಷ ಸಂಘಟನೆ, ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲೂ ಕಾಣಿಸಿಕೊಂಡಿಲ್ಲ. ಇದು ಸೋದರ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯರಿಗೆ ಟೆನ್ಷನ್ ತರಿಸಿದೆ. ಅದೇನೇ ಇರಲಿ, ಬಿಜೆಪಿಗೆ 20 ಕ್ಷೇತ್ರಗಳ ಗೆಲುವಿನ ಚಿಂತೆ. ಆದರೆ ಕಾಂಗ್ರೆಸ್ ಪ್ರತಿ ನಾಯಕರಿಗೆ ಡಿಫರೆಂಟ್ ಟಾಸ್ಕ್. ನಾಮಪತ್ರ ಸಲ್ಲಿಕೆಗೂ ಮುನ್ನವೇ ಈ ಸಮಸ್ಯೆ, ಮುಂದೆ ಹೇಗೋ ಅನ್ನೋ ಚಿಂತೆ ಕೈಪಾಳಯದ ನಾಯಕರನ್ನ ಕಾಡ್ತಿದೆ. ನ್ಯೂಸ್ ಡೆಸ್ಕ್, TV5.